ಎಲ್ಲರಿಗೂ ನಮಸ್ಕಾರ. ನವೆಂಬರ್ 1 ಮತ್ತು 2ರ ಪ್ರಮುಖ ಪ್ರಚಲಿತ ಘಟನೆಗಳು. ಪ್ರಶ್ನೆ 1. ಭಾರತೀಯ ಪ್ಯಾಕೇಜಿಂಗ್ ಸಂಸ್ಥೆ ಐಐಪಿ ಇತ್ತೀಚೆಗೆ ತನ್ನ ಹೊಸ ಕೇಂದ್ರವನ್ನು ಯಾವ ನಗರದಲ್ಲಿ ತೆರೆಯಿತು? ಆಯ್ಕೆಗಳು: ಎ. ಬೆಂಗಳೂರು, ಬಿ. ಕೋಲ್ಕತ್ತಾ, ಸಿ. ಹೈದರಾಬಾದ್, ಡಿ. ದೆಹಲಿ. ಉತ್ತರ ಎ. ಬೆಂಗಳೂರು. ಭಾರತೀಯ ಪ್ಯಾಕೇಜಿಂಗ್ ಸಂಸ್ಥೆಯ ಮುಖ್ಯ ಕಚೇರಿ ಮುಂಬೈನಲ್ಲಿದೆ. ಪ್ರಶ್ನೆ 2. ಭಾರತೀಯ ಪ್ಯಾಕೇಜಿಂಗ್ ಸಂಸ್ಥೆ ಯಾವ ಸಚಿವಾಲಯದ ಅಧೀನದಲ್ಲಿದೆ? ಆಯ್ಕೆಗಳು: ಎ. ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯ, ಬಿ. ವಸ್ತ್ರ ಸಚಿವಾಲಯ, ಸಿ. ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ, ಡಿ. ಆಹಾರ ಸಂಸ್ಕರಣಾ ಸಚಿವಾಲಯ. ಉತ್ತರ ಸಿ. ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ. ಭಾರತೀಯ ಪ್ಯಾಕೇಜಿಂಗ್ ಸಂಸ್ಥೆಯನ್ನು 1966ರಲ್ಲಿ ಸ್ಥಾಪಿಸಲಾಯಿತು. ಪ್ರಶ್ನೆ 3. ಅಂತಾರಾಷ್ಟ್ರೀಯ ಲವಣಾಂಶ ಸಮ್ಮೇಳನ 3.0 ವಿಕೆ 2025 ಯಾವ ರಾಜ್ಯದಲ್ಲಿ ಉದ್ಘಾಟಿಸಲಾಯಿತು? ಆಯ್ಕೆಗಳು: ಎ. ಕೇರಳ, ಬಿ. ಗೋವಾ, ಸಿ. ಮಹಾರಾಷ್ಟ್ರ, ಡಿ. ಗುಜರಾತ್. ಉತ್ತರ ಬಿ. ಗೋವಾ. ಪ್ರಶ್ನೆ 4. ಪಂಜಾಬ್ನ ಯಾರು ಇತ್ತೀಚೆಗೆ ಚೆಸ್ನಲ್ಲಿ ಅಂತಾರಾಷ್ಟ್ರೀಯ ಸ್ನಾತಕೋತ್ತರ ಪದವಿ ಗಳಿಸಿದ್ದಾರೆ? ಆಯ್ಕೆಗಳು: ಎ. ನಮಿತ್ ಬೀರ್ ಸಿಂಗ್ ವಾಲಿಯಾ, ಬಿ. ದುಷ್ಯಂತ್ ಶರ್ಮಾ, ಸಿ. ಅರ್ಜುನ್ ಕಲ್ಯಾಣ್, ಡಿ. ಆರ್. ಪ್ರಜ್ಞಾನಂದ. ಸರಿಯಾದ ಉತ್ತರ ಎ. ನಮಿತ್ ಬೀರ್ ಸಿಂಗ್ ವಾಲಿಯಾ. ಪ್ರಶ್ನೆ 5. ಇತ್ತೀಚೆಗೆ ಸುದ್ದಿಯಲ್ಲಿರುವ ಐನಿ ಏರ್ ಬೇಸ್ ಎಲ್ಲಿದೆ? ಆಯ್ಕೆಗಳು: ಎ. ಅಫ್ಘಾನಿಸ್ತಾನ್, ಬಿ. ಉಜ್ಬೇಕಿಸ್ತಾನ್, ಸಿ. ಕಿರ್ಗಿಸ್ತಾನ್, ಡಿ. ತಜಿಕಿಸ್ತಾನ್. ಉತ್ತರ ಡಿ. ತಜಿಕಿಸ್ತಾನ್. ಪ್ರಶ್ನೆ 6. ಇತ್ತೀಚೆಗೆ ಫಾಸ್ಟ್ಯಾಗ್ ಬಳಕೆದಾರರಿಗೆ ನೋ ಯುವರ್ ವೆಹಿಕಲ್ ಕೆವೈಸಿ ಪ್ರಕ್ರಿಯೆಯನ್ನು ಸರಳಗೊಳಿಸಿರುವ ಸಂಸ್ಥೆ ಯಾವುದು? ಆಯ್ಕೆಗಳು: ಎ. ಎನ್ಪಿಸಿಐ, ಡಿ. ಸಾರಿಗೆ ಸಚಿವಾಲಯ, ಡಿ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ, ಡಿ. ಭಾರತೀಯ ರಿಸರ್ವ್ ಬ್ಯಾಂಕ್. ಉತ್ತರ ಸಿ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ. ಪ್ರಶ್ನೆ 7. ಟೋಲ್ ಪಾವತಿಗೆ ಫಾಸ್ಟ್ಯಾಗ್ ಯಾವ ತಂತ್ರಜ್ಞಾನವನ್ನು ಬಳಸುತ್ತದೆ? ಆಯ್ಕೆಗಳು: ಎ. ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಶನ್ ತಂತ್ರಜ್ಞಾನ, ಬಿ. ಜಿಪಿಎಸ್ ವ್ಯವಸ್ಥೆ, ಸಿ. ಬಾರ್ಕೋಡ್ ಸ್ಕ್ಯಾನಿಂಗ್, ಡಿ. ಬ್ಲೂಟೂತ್. ಉತ್ತರ ಎ. ರೇಡಿಯೋ ಫ್ರೀಕ್ವೆನ್ಸಿ ಐಡೆಂಟಿಫಿಕೇಶನ್ ತಂತ್ರಜ್ಞಾನ. ಪ್ರಶ್ನೆ 8. ಶಾಲಾ ವಿದ್ಯಾರ್ಥಿಗಳಲ್ಲಿ ಇಂಟರ್ನೆಟ್ ಸುರಕ್ಷತೆಯನ್ನು ಉತ್ತೇಜಿಸಲು ಸೈಬರ್ ಜಾಗೋ ಯೋಜನೆಯನ್ನು ಯಾವ ರಾಜ್ಯದ ಪೊಲೀಸರು ಪ್ರಾರಂಭಿಸಿದರು? ಆಯ್ಕೆಗಳು: ಎ. ಗುಜರಾತ್, ಬಿ. ಪಂಜಾಬ್, ಸಿ. ರಾಜಸ್ಥಾನ್, ಡಿ. ಹರಿಯಾಣ. ಉತ್ತರ ಬಿ. ಪಂಜಾಬ್. ಪ್ರಶ್ನೆ 9. ಇತ್ತೀಚೆಗೆ ಭಾರತ ಸರ್ಕಾರ ಬಿಡುಗಡೆ ಮಾಡಿದ ಆಭಾರ್ ಕಲೆಕ್ಷನ್ ಎಂದರೇನು? ಆಯ್ಕೆಗಳು: ಎ. ಸರ್ಕಾರಿ ನೌಕರರ ಬಹುಮಾನ ಪೋರ್ಟಲ್, ಬಿ. ಹೊಸ ರೈಲ್ವೆ ಆಹಾರ ಸೇವೆ, ಸಿ. ಬುಡಕಟ್ಟು ಮತ್ತು ಕೈಮಗ್ಗ ಉಡುಗೊರೆ ವಸ್ತುಗಳ ಆನ್ಲೈನ್ ಅಂಗಡಿ, ಡಿ. ಡಿಜಿಟಲ್ ಪಾವತಿ ವೇದಿಕೆ. ಉತ್ತರ ಸಿ. ಬುಡಕಟ್ಟು ಮತ್ತು ಕೈಮಗ್ಗ ಉಡುಗೊರೆ ವಸ್ತುಗಳ ಆನ್ಲೈನ್ ಅಂಗಡಿ. ಪ್ರಶ್ನೆ 10. ಆಭಾರ್ ಕಲೆಕ್ಷನ್ ಯಾವ ಸರ್ಕಾರಿ ವೇದಿಕೆಯಲ್ಲಿ ಹೋಸ್ಟ್ ಮಾಡಲಾಗಿದೆ? ಆಯ್ಕೆಗಳು: ಎ. ಮೈ ಗವರ್ಮೆಂಟ್ ಪೋರ್ಟಲ್, ಬಿ. ಇಂಡಿಯಾ ಪೋಸ್ಟ್ ಪೋರ್ಟಲ್, ಸಿ. ಸ್ಟಾರ್ಟ್ಅಪ್ ಇಂಡಿಯಾ ಪೋರ್ಟಲ್, ಡಿ. ಸರ್ಕಾರದ ಇ ಮಾರ್ಕೆಟ್ ಪ್ಲೇಸ್. ಉತ್ತರ ಡಿ. ಸರ್ಕಾರದ ಇ ಮಾರ್ಕೆಟ್ ಪ್ಲೇಸ್. ಪ್ರಶ್ನೆ 11. ಸರ್ಕಾರದ ಇ ಮಾರ್ಕೆಟ್ ಪ್ಲೇಸ್ ಜಿಇಎಂ ಯಾವಾಗ ಪ್ರಾರಂಭಿಸಲಾಯಿತು? ಆಯ್ಕೆಗಳು: ಎ. ಆಗಸ್ಟ್ 2016, ಬಿ. ಜನವರಿ 2015, ಸಿ. ಸೆಪ್ಟೆಂಬರ್ 2017, ಡಿ. ಮಾರ್ಚ್ 2018. ಉತ್ತರ ಎ. ಆಗಸ್ಟ್ 2016. ಪ್ರಶ್ನೆ 12. ಭಾರತ ಮತ್ತು ಅಮೆರಿಕ 10 ವರ್ಷದ ಐತಿಹಾಸಿಕ ರಕ್ಷಣಾ ಚೌಕಟ್ಟು ಒಪ್ಪಂದಕ್ಕೆ ಯಾವ ದೇಶದಲ್ಲಿ ಸಹಿ ಮಾಡಿದರು? ಆಯ್ಕೆಗಳು: ಎ. ಇಂಡೋನೇಷ್ಯಾ, ಬಿ. ಥೈಲ್ಯಾಂಡ್, ಸಿ. ಮಲೇಷ್ಯಾ, ಡಿ. ಸಿಂಗಪುರ್. ಉತ್ತರ ಸಿ. ಮಲೇಷ್ಯಾ.
ಪ್ರಶ್ನೆ 13. ರಾಷ್ಟ್ರೀಯ ಸಮುದ್ರ ಮೀನುಗಾರಿಕೆ ಜನಗಣತಿ 2025 ಇತ್ತೀಚೆಗೆ ಯಾರು ಪ್ರಾರಂಭಿಸಿದರು? ಆಯ್ಕೆಗಳು: ಎ. ಪರಿಸರ ಸಚಿವರು, ಬಿ. ಭಾರತದ ಪ್ರಧಾನಮಂತ್ರಿ, ಡಿ. ಕೃಷಿ ಸಚಿವರು, ಡಿ. ಮೀನುಗಾರಿಕೆ, ಪಶುಪಾಲನೆ ಮತ್ತು ಹಾಲು ಕೇಂದ್ರ ರಾಜ್ಯ ಸಚಿವರು. ಉತ್ತರ ಡಿ. ಮೀನುಗಾರಿಕೆ, ಪಶುಪಾಲನೆ ಮತ್ತು ಹಾಲು ಕೇಂದ್ರ ರಾಜ್ಯ ಸಚಿವರು. ಪ್ರಶ್ನೆ 14. ಮೀನುಗಾರಿಕೆ ಜನಗಣತಿ 2025 ಯಾವ ಡಿಜಿಟಲ್ ಆಪ್ಗಳ ಮೂಲಕ ನಡೆಸಲಾಗುತ್ತಿದೆ? ಆಯ್ಕೆಗಳು: ಎ. ಸಮುದ್ರ ಮತ್ಸ್ಯ ಜಲ್, ಬಿ. ವ್ಯಾಸ್ ನಾವ್, ವ್ಯಾಸ್ ಭಾರತ್, ವ್ಯಾಸ್ ಸೂತ್ರ, ಸಿ. ಬ್ಲೂ ATH, ಓಸಿಯನ್ ಸ್ಕ್ಯಾನ್, ಫಿಶ್ ಡಾಟ್, ಡಿ. ಜಲಜೀವನ್, ಮತ್ಸ್ಯ ಸೇತು, ನವಿಚ್. ಉತ್ತರ ಬಿ. ವ್ಯಾಸ್ ನಾವ್, ವ್ಯಾಸ್ ಭಾರತ್, ವ್ಯಾಸ್ ಸೂತ್ರ. ಪ್ರಶ್ನೆ 15. ಕುನಾರ್ ನದಿಯ ಮೇಲೆ ಆಣೆಕಟ್ಟು ನಿರ್ಮಿಸಲು ಭಾರತ ಇತ್ತೀಚೆಗೆ ಯಾವ ದೇಶಕ್ಕೆ ಬೆಂಬಲ ನೀಡಿತು? ಆಯ್ಕೆಗಳು: ಎ. ಇರಾನ್, ಬಿ. ತಜಕಿಸ್ತಾನ್, ಸಿ. ಪಾಕಿಸ್ತಾನ್, ಡಿ. ಅಫ್ಘಾನಿಸ್ತಾನ್. ಉತ್ತರ ಡಿ. ಅಫ್ಘಾನಿಸ್ತಾನ್. ಪ್ರಶ್ನೆ 16. ಕುನಾರ್ ನದಿ ಯಾವ 2 ದೇಶಗಳ ಮೂಲಕ ಹರಿಯುತ್ತದೆ? ಆಯ್ಕೆಗಳು: ಎ. ಅಫ್ಘಾನಿಸ್ತಾನ್ ಮತ್ತು ಚೀನಾ, ಬಿ. ಭಾರತ ಮತ್ತು ನೇಪಾಳ್, ಸಿ. ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನ್, ಡಿ. ಅಫ್ಘಾನಿಸ್ತಾನ್ ಮತ್ತು ಇರಾನ್. ಉತ್ತರ ಸಿ. ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನ್. ಪ್ರಶ್ನೆ 17. ಇತ್ತೀಚೆಗೆ ಸುದ್ದಿಯಲ್ಲಿರುವ ಕೇಂದ್ರ ಗೃಹ ಮಂತ್ರಿಯ ದಕ್ಷತಾ ಪದಕ ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? ಆಯ್ಕೆಗಳು: ಎ. 2022, ಬಿ. 2023, ಸಿ. 2024, ಡಿ. 2025. ಉತ್ತರ ಸಿ. 2024. ಪ್ರಶ್ನೆ 18. ಕೇಂದ್ರ ಗೃಹ ಮಂತ್ರಿಯ ದಕ್ಷತಾ ಪದಕ ರಚಿಸಲು ಯಾವ 4 ಹಿಂದಿನ ಪ್ರಶಸ್ತಿಗಳನ್ನು ವಿಲೀನಗೊಳಿಸಲಾಯಿತು? ಆಯ್ಕೆಗಳು: ಎ. ಶೌರ್ಯ ಪದಕ, ಸೇವಾ ಪದಕ, ಪೊಲೀಸ್ ಪದಕ ಮತ್ತು ತನಿಖಾ ಪದಕ, ಬಿ. ಪೊಲೀಸ್ ಪದಕ, ರಕ್ಷಣಾ ಪದಕ, ಭದ್ರತಾ ಪದಕ ಮತ್ತು ಗೌರವ ಪದಕ, ಸಿ. ನಾಗರಿಕ ಸೇವಾ ಪದಕ, ರಕ್ಷಣಾ ತಾರೆ, ಪೊಲೀಸ್ ತಾರೆ ಮತ್ತು ಗುಪ್ತಚರ ಪದಕ, ಡಿ. ವಿಶೇಷ ಕಾರ್ಯಾಚರಣೆ ಪದಕ, ತನಿಖಾ ಶ್ರೇಷ್ಠತಾ ಪದಕ, ಅಸಾಧಾರಣ ಗುಪ್ತಚರ ದಕ್ಷತಾ ಪದಕ ಮತ್ತು ಗೃಹ ಮಂತ್ರಿಯ ಶ್ಲಾಘನೀಯ ಸೇವಾ ಪ್ರಶಸ್ತಿ. ಉತ್ತರ ಡಿ. ವಿಶೇಷ ಕಾರ್ಯಾಚರಣೆ ಪದಕ, ತನಿಖಾ ಶ್ರೇಷ್ಠತಾ ಪದಕ, ಅಸಾಧಾರಣ ಗುಪ್ತಚರ ದಕ್ಷತಾ ಪದಕ ಮತ್ತು ಗೃಹ ಮಂತ್ರಿಯ ಶ್ಲಾಘನೀಯ ಸೇವಾ ಪ್ರಶಸ್ತಿ. ಪ್ರಶ್ನೆ 19. ಇತ್ತೀಚೆಗೆ ಸುದ್ದಿಯಲ್ಲಿರುವ ನೌರಾದೇಹಿ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ? ಆಯ್ಕೆಗಳು: ಎ. ಮಧ್ಯಪ್ರದೇಶ್, ಬಿ. ಛತ್ತೀಸ್ಗಢ, ಸಿ. ಮಹಾರಾಷ್ಟ್ರ, ಡಿ. ರಾಜಸ್ಥಾನ್. ಉತ್ತರ ಎ. ಮಧ್ಯಪ್ರದೇಶ್. ಪ್ರಶ್ನೆ 20. ನೌರಾದೇಹಿ ವನ್ಯಜೀವಿ ಅಭಯಾರಣ್ಯ ಯಾವ ವರ್ಷದಲ್ಲಿ ವನ್ಯಜೀವಿ ಅಭಯಾರಣ್ಯ ಎಂದು ಘೋಷಿಸಲಾಯಿತು? ಆಯ್ಕೆಗಳು: ಎ. 1965, ಬಿ. 1970, ಸಿ. 1975, ಡಿ. 1980. ಉತ್ತರ ಸಿ. 1975. ಧನ್ಯವಾದಗಳು.